ಅದಕ್ಕಾಗಿ ಪ್ರಯತ್ನ ಪಡಬೇಕು. ಯಾರಿಗೂ ಆರಿ ವರ್ಕೇ ಸಿಗದಿದ್ರೆ ಇಷ್ಟು ಜನ ಆರಿ ವರ್ಕ್ ಯಾಕೆ ಕಲಿತಿದ್ರು? ನಾನು 6 ವರ್ಷದಿಂದ ಯಾಕೆ ಆರಿ ವರ್ಕ್ ಮಾಡ್ತಿದ್ದೆ? ನಾನು ನಿಮಗೊಂದು ಹೆವಿ ಬೀಚ್ ವರ್ಕ್ ವಿತ್ ಥ್ರೆಡ್ ವರ್ಕ್ ತೋರಿಸ್ತಿದ್ದೇನೆ. ಮತ್ತು ಇನ್ನೊಂದು ನೆಟ್ ವರ್ಕ್, ಅಂದರೆ ಕೆಲವು ಏನು ಮಾಡ್ತಾರೆ ಅಂದರೆ ಒಂದು ಬ್ಲೌಸಿಗೆ ನೆಟ್ ಫಿಕ್ಸ್ ಮಾಡ್ತಾರೆ. ಅದನ್ನು ಹೇಗೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿಕೊಡ್ತೇನೆ. ಅಂದರೆ ಯಾವ ಪೀಸ್ ಮೇಲೆ ನಾವು ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ, ಆಯಿತಾ? ಸೊ ಈಗ ನಾನೊಂದು ಗ್ರ್ಯಾಂಡ್ ವರ್ಕ್ ನಿಮಗೆ ತೋರಿಸ್ತಿದ್ದೇನೆ. ಇದು ಸ್ಲೀವ್ಸ್ ವರ್ಕ್ ಬರುತ್ತೆ ನೋಡಿ, ಇಷ್ಟು ಗ್ರ್ಯಾಂಡ್ ಬರುತ್ತೆ. ಇದು ನಾನು ಇಲ್ಲಿ ಲೋಡಿಂಗ್ ಸ್ಟಿಚ್ ಕೊಟ್ಟಿದ್ದೇನೆ, ಮತ್ತು ಇದು ಫುಲ್ ಕಂಪ್ಲೀಟ್ ಬೀಟ್ಸ್ ವರ್ಕ್ ಕೊಟ್ಟಿದ್ದೇನೆ ನೋಡಿ. ಇದರಲ್ಲಿ ಗೋಲ್ಡನ್ ಕಲರ್ ಬೀಟ್ಸ್ ವಿತ್ ನಿಮಗೆ ಇದು ನೋಡಿ ಸ್ಯಾರಿಯಲ್ಲಿ ಒಂದು ಸ್ವಲ್ಪ ಪಿಂಕ್ ಕಲರ್ ಶೇಡ್ ಇದೆ, ಅದನ್ನು ಕೊಟ್ಟಿದ್ದೇನೆ ಫುಲ್ಲು. ಮತ್ತು ಇದು ಜರ್ಕನ್ ಸ್ಟೋನ್, ಇದು ನಾರ್ಮಲ್ ಸ್ಟೋನ್ ಅಲ್ಲ, ಇದು ಜರ್ಕನ್ ಸ್ಟೋನ್ ಕೊಟ್ಟಿದೆ ನೋಡಿ, ಫುಲ್ ಥ್ರೆಡ್ ವರ್ಕ್. ಮತ್ತು ಲೀಫಿಗೆ ಬೀಟ್ಸ್. ನೀವು ಸಿಲ್ಕ್ ಥ್ರೆಡಲ್ಲಿ ಫುಲ್ ನಾನು ಔಟರ್ ಲೈನ್ ಕೊಟ್ಟಿದ್ದೇನೆ ನೋಡಿ. ನೋಡಿ ಈ ರೀತಿ ಬರುತ್ತೆ. ನೋಡಿ, ಮತ್ತು ಇದು ನೆಕ್ ವರ್ಕ್ ಬರುತ್ತೆ. ಇದರದ್ದು ನೆಕ್ ವರ್ಕ್ ನೀವು ನೋಡ್ಬೋದು. ಇದೇನಂದರೆ ಫುಲ್ಲು ಒಂಥರ ಬ್ಲೌಸೇ ನೋಡ್ಬೋದು ನೀವು, ಶೈನಿಂಗ್ ಬ್ಲೌಸ್ ಆದ ಕಾರಣ ನಾವು ಈ ಥರ ಬೀಟ್ಸಲ್ಲೇ ಮಾಡಬೇಕಾಗತ್ತೆ. ಯಾಕಂದರೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಮಾಡಿದರೂ ಕಾಣಲ್ಲ, ಮತ್ತು ಸ್ವಲ್ಪ ಈ ರೀತಿ ಶೇಪ್ ಕೊಟ್ಟರೆ ಕಾಣುತ್ತೆ ನೋಡಿ, ಈ ರೀತಿ ಡಿಸೈನ್, ಆಯಿತಾ? ಸೊ ಇದರದ್ದು ನೆಕ್ ಡಿಸೈನ್ ಇದು ಬರುತ್ತೆ, ಸ್ಲೀವ್ ಡಿಸೈನ್ ಇದು ಬರುತ್ತೆ. ಇದರದ್ದು ಪ್ರೈಸ್ ನಾನು 4500 ತೊಗೊಂಡಿದ್ದೇನೆ. ಯಾಕಂದರೆ ಇದು ಸ್ವಲ್ಪ ನೆಕ್ ಕೂಡ ಬ್ರಾಡ್ ಇತ್ತು, ಮತ್ತು ಲೆಂತ್ ಇತ್ತು ಜಾಸ್ತಿ, ಅಂದರೆ 11 ಇಂಚಸ್ ಲೆಂತ್ ಇತ್ತು, ಉದ್ದ ಇತ್ತು. ಮತ್ತು ಫುಲ್ಲು ನಾವು ಜರ್ಕನ್ ಸ್ಟೋನ್ ಎಲ್ಲ ಹಾಕಿ ಕಂಪ್ಲೀಟ್ ಔಟರ್ ಲೈನ್ ಕೊಟ್ಟಿದ್ದೆ ನಾನು. ಸಿಲ್ಕ್ ಥ್ರೆಡಲ್ಲಿ ಔಟರ್ ಲೈನ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ, ಅಂದರೆ ಕಟ್ ಆಗುತ್ತಲ್ಲ ಪದೇ ಪದೇ. ಕರೆಕ್ಟ್ ಪ್ರಾಕ್ಟೀಸ್ ಇದ್ದರೆ ಕಟ್ ಆಗಲ್ಲ, ಆದರೆ ಸಿಲ್ಕ್ ಥ್ರೆಡಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ನೀವು ನೋಡ್ಬೋದು, ಇದು 4500. ಇದಕ್ಕೆ ನಾನು ತೊಗೊಂಡ ಟೈಮು 3 ಡೇಸ್. ಅಂದರೆ ಕರೆಕ್ಟ್ ಕೂತ್ಕೊಳ್ತಿದ್ರೆ 2 ಡೇಸಲ್ಲೇ ಆಗ್ತಿತ್ತು, ಬಟ್ ಸ್ವಲ್ಪ ನನಗೆ ಕೆಲಸ ಇದ್ದ ಕಾರಣ 3 ಡೇಸ್ ಆಗಿದೆ. ಸೊ ಇದಕ್ಕೆ ನಾನು 4500 ತೊಗೊಂಡಿದ್ದೇನೆ. ಮತ್ತು ಇನ್ನೊಂದು ಬ್ಲೌಸು ನಾನು ಫಸ್ಟ್ ನಿಮಗೆ ಕಸ್ಟಮರ್ ಒಂದು ಬ್ಲೌಸ್ ಕೊಟ್ಟಿದ್ರು ಅದೇ ರೀತಿ ಮಾಡಿ ಅಂತ. ಸೊ ಅದು ನಾನು ಫಸ್ಟ್ ತೋರಿಸ್ತೇನೆ ನಿಮಗೆ. ಸೊ ಕಸ್ಟಮರ್ ಹೇಳಿದರೆ ಏನಂದರೆ ಅವರದ್ದು ಒಂದು ಬ್ಲೌಸ್ ಇತ್ತಂತೆ, ಸೊ ಹಾಗಾಗಿ ಇದೇ ರೀತಿ ಮಾಡಿ ಅಂತ ಹೇಳಿದರು. ಬ್ಯಾಕ್ ನೆಕ್ ನೋಡಿ, ಈ ರೀತಿ ನೆಟ್ ಬರುತ್ತೆ ಬ್ಯಾಕ್ ನೆಕ್ಕಲ್ಲಿ, ಆಯಿತಾ? ಈ ರೀತಿ ನೆಟ್ ಬರುತ್ತೆ, ಅಂದರೆ ಇದು ಇಲ್ಲಿ ನೆಟ್ ಬರುತ್ತೆ. ತುಂಬ ಜನಕ್ಕೆ ಅಂದರೆ ಈ ನೆಟ್ಟನ್ನು ಹೇಗೆ ಫಿಕ್ಸ್ ಮಾಡ್ತಾರೆ, ಹೇಗೆ ವರ್ಕ್ ಮಾಡೋದು ಗೊತ್ತಿರಲ್ಲ, ಬಟ್ ವರ್ಕ್ ಸಿಂಪಲ್ ಇರುತ್ತೆ. ಈ ರೀತಿ ನೆಟ್ ಫಿಕ್ಸ್ ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿರಲ್ಲ. ಅವ್ರ ಕಸ್ಟಮರ್ ಹೇಳಿದರು ನನಗೆ ಸೇಮ್ ಮಾಡಿಕೊಡಿ ಇದೇ ರೀತಿ ಅಂತ. ಹಾಗಾಗಿ ಏನು ಮಾಡಿದೆ, ಅವರೇ ಟೈಲರೇ ನನಗೆ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವರು ಮಾರ್ಕಿಂಗ್ ಮಾಡಿ ಕೊಟ್ಟದ್ದು ಏನಂದರೆ ನೆಕ್ಕಿದ್ದು ಮಾರ್ಕಿಂಗ್ ಮಾಡಿ ಕೊಟ್ಟಿದ್ದಾರೆ, ಬಟ್ ನಾವಿದರಲ್ಲಿ ನೆಟ್ ಫಿಕ್ಸ್ ಮಾಡಲಿಕ್ಕಿದೆ ನೋಡಿ. ಆ ರೀತಿ ಮಾಡುವಾಗ ಇದು ಬ್ಯಾಕ್ ನೆಕ್, ಆಯಿತಾ? ಇದು ನೋಡಿ, ಇಲ್ಲಿ ಮಾರ್ಕಿಂಗ್ ಕಾಣ್ತಿದೆ ನೋಡಿ, ಈ ರೀತಿ ಇಲ್ಲಿ ನೆಟ್ ಬರುತ್ತೆ. ಆಗ ಏನು ಮಾಡಬೇಕು ಅಂದರೆ ಬ್ಯಾಕ್ ನೆಕ್ ಇದು ಕೆಳಗಡೆ ಬರೋಕೆ ನಾವು ಈ ಪೀಸಲ್ಲೇ ಮಾಡಲಿಕ್ಕಿರುತ್ತೆ. ಮೇಲ್ಗಡೆದು ನೆಟ್ ಪೀಸಲ್ಲಿ ಮಾಡಲಿಕ್ಕಿರುವ ಕಾರಣ ಫಸ್ಟಿಗೆ ನಾವು ನೆಟ್ ತಗೊಂಡು ನೆಟ್ ಮೇಲೆ ಈ ಮಾರ್ಕಿಂಗ್ ಇದ್ದು ಕಾಪಿ ತೆಗಿಬೇಕು. ಅಂದರೆ ಜಸ್ಟ್ ಹೀಗೆ ನೆಟ್ಟನ್ನು ಇದರ ಮೇಲಿಟ್ಟು ಕರೆಕ್ಟ್ ಸೇಮ್ ಕಲರ್ ನೆಟ್ ತಗೊಳ್ಳಿ, ಹೀಗೆ ಮಾರ್ಕಿಂಗ್ ತಗೊಳ್ಳಿ, ಮತ್ತು ಅದರ ಮೇಲೆ ವರ್ಕ್ ಮಾಡಿ ಟೈಲರ್ ಹತ್ರ ಕೊಡಿ. ಅವರು ಟೈಲರ್ ಸ್ಟಿಚ್ ಮಾಡ್ತಾರೆ ನೋಡಿ. ನೆಟ್ಟಲ್ಲಿ ವರ್ಕ್ ಮಾಡಿರೋದು ಕಾಣುತ್ತೆ ನಿಮಗೆ ನೋಡಿ, ಈ ರೀತಿ ಬರುತ್ತೆ ನೆಟ್ಟಲ್ಲಿ. ಇದು ಬ್ಯಾಕ್ ಸೈಡ್ ನೋಡಿ, ನಾನೀಗ ಜಸ್ಟ್ ಹಿಡಿದು ತೋರಿಸ್ತೇನೆ. ಅದು 2 ಸೈಡ್ ಹಿಡಲಿಕ್ಕಾಗಲ್ಲ ನನಗೆ ನೆಟ್ಟಲ್ಲಿ ನೋಡಿ, ಈ ರೀತಿ ಬರುತ್ತೆ ನೋಡಿ. ಇದು ತೆಗೆದ್ರೆ ಇದು ಪೀಸ್, ಇದು ನೆಟ್, ಆಯಿತಾ? ಸೇಮ್ ನೆಟ್ಟನ್ನು ಇದರ ಮೇಲಿಟ್ಟು ಮಾರ್ಕಿಂಗ್ ತೆಗೆದು ನಿಮಗೆ ವರ್ಕ್ ಮಾಡಲಿಕ್ಕಾಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತು ಇದನ್ನೇ ಸೇಮ್ ಈ ಸೈಡ್ ಕೂಡ ಮಾಡಿದೆ ನಾನು, ಅದು ಇಲ್ಲಿದೆ ಮಾತ್ರ, ಅದೀಗ ಹಿಡಿಲಿಕ್ಕೆ ಆಗ್ತಿಲ್ಲ ನನಗೆ ನೋಡಿ. ಈ ರೀತಿ ಬರುತ್ತೆ ನೆಟ್ ವರ್ಕ್, ಆಯಿತಾ? ಸೊ ನೋಡಿ, ಈ ರೀತಿ ನೆಟ್ ಫ್ಯಾಬ್ರಿಕ್ ಇದು ವರ್ಕ್ ನೋಡಿ, ಈ ರೀತಿ ವರ್ಕ್ ಬರುತ್ತೆ. ನೆಟ್ ಮೇಲೆ ಮಾಡಿದ್ದೇನೆ, ಪ್ಲಸ್ ಇಲ್ಲಿ ಮಾಡಿದೆ ನೋಡಿ ನೆಕ್ಕಲ್ಲಿ. ಮತ್ತು ಅದು ಟೈಲರ್ ಅವರೇ ಸ್ಟಿಚ್ ಮಾಡ್ತಾರೆ. ಯಾಕಂದರೆ ನಾವು ಇಂಥ ಬ್ಲೌಸಲ್ಲೆಲ್ಲ ಮಾಡಲಿಕ್ಕಾಗಲ್ಲ. ಮಿಡ್ಲಲ್ಲಿ ನೆಟ್ ಹಾಕೋದಾದರೆ ನಾವು ಚೈನ್ ಸ್ಟಿಚ್ ಹಾಕಿಲ್ಲ ಮಾಡ್ಬೋದು. ಬಟ್ ಈಗ ಇದು ಸೈಡ್ ಅಲ್ಲ, ಇಲ್ಲಿ ಆರ್ಮ್ ಹೋಲು ಕೈಯೆಲ್ಲ ಫಿಕ್ಸ್ ಮಾಡಲಿಕ್ಕಿರುವ ಕಾರಣ ಅವರೇ ಮಾಡಿದರೆ ಬೆಟರ್. ಇದು ಫ್ರಂಟ್ ನೆಕ್ ಬರುತ್ತೆ ಇದರದ್ದು. ಬ್ಯಾಕ್ ನೆಕ್ ನೀವು ಡಿಸೈನ್ ನೋಡ್ಬೋದು. ಇದು ಕಂಪ್ಲೀಟ್ ಸಿಲ್ವರ್ ಕಲರಲ್ಲಿ ಮಾಡಿದ್ದೇನೆ ನಾನು, ಯಾಕಂದರೆ ಅವ್ರ ಬಾರ್ಡರ್ ಸ್ವಲ್ಪ ಸಿಲ್ವರ್ ಶೇಡ್ ಇರುವ ಕಾರಣ ನೋಡಿ. ಕೈ ಕೂಡ ಹಾಗೆ ನೋಡಿ,
ಫುಲ್ ಸಿಲ್ವರ್ ಶೇಡಲ್ಲಿ ಮಾಡಿದ್ದಾನೆ ನೋಡಿ. ಇದು ಸ್ಲೀವ್ ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ದಾನೆ, ಬುಟ್ಟಾಸ್ ಎಲ್ಲ ಹಾಕಿ. ಮತ್ತು ನೆಕ್ ವರ್ಕ್ ನೋಡಿದ್ರಲ್ಲ, ಇದ್ರದ್ದು ಪ್ರೈಸ್ ನಾನು 3500 ತಗೊಂಡಿದ್ದಾನೆ. ಯಾಕಂದರೆ ನೆಟ್ ನಾನೇ ಹಾಕಿರೋದು. ನೆಟ್ ಮೇಲೆ ವರ್ಕ್ ಮಾಡುವಾಗ ತುಂಬ ಕಷ್ಟ. 4000 ತಗೊಳ್ಬೋದು, ಯಾಕಂದರೆ ನೆಟ್ ಮೇಲೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಬಟ್ ನಾನು 3.5 ತಗೊಂಡಿದ್ದೇನೆ. ನೆಟ್ ನಾನೇ ಹಾಕಿ ನೆಟ್ ಮೇಲೆ ವರ್ಕ್ ಮಾಡಿ 3.5 ತಗೊಂಡಿದ್ದೇನೆ. ಈಗ ನಾನೊಂದು ಸಾರಿ ಕುಚ್ಚು ತೋರಿಸ್ತೇನೆ ನಿಮಗೆ, ಬಟ್ ಅದರದ್ದು ಪ್ರೈಸ್ ಹೇಳಲ್ಲ. ಅದೇ ಯಾಕಂದರೆ ನಾನು ಹಾಕಿರೋದಲ್ಲ, ಔಟ್ಸೈಡಲ್ಲಿ ಕೊಟ್ಟು ಹಾಕ್ತಿರೋದು. ಸೊ ನಾನು 2 ಸಾರಿ ಕೊಟ್ಟಿದ್ದಾರೆ. ಟೋಟಲ್ ಅವರು 3 ಸಾರಿ ಕೊಟ್ಟಿದ್ದಾರೆ. ಒಂದು ಅವರದ್ದು ದಾರೆದ್ದು ನಾನು ಕೊಟ್ಟಾಗಿದೆ, ಮುಹೂರ್ತಂ ಸಾರಿ. ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಒಂದು ಕಟ್ ಬೀಡಲ್ಲಿ ವರ್ಕ್ ಹಾಕಿದ್ದೆ ನೋಡಿ, ಅದು ಕೊಟ್ಟಾಗಿದೆ. ಸೊ ಈಗ ಇದ್ರದ್ದು ನಾನು ಅಂದರೆ ಬ್ಲೌಸ್ ಕೊಟ್ಟಾಗಿದೆ, ಸಾರಿ ಇದೆ. ಸೊ ನೋಡಿ, ಸಾರಿ ಕುಚ್ಚು ನಾನು ತೋರಿಸ್ತೇನೆ ಇಲ್ಲೇ. ಫೋಲ್ಡ್ ತೆಗಿಲಿಕ್ಕೆ ಹೋಗಲ್ಲ ನೋಡಿ. ಇದು ಸಾರಿ ಕುಚ್ಚು ನೋಡಿ, ಈ ಥರ. ಮತ್ತು ಇದು ಕೂಡ ಆಯಿತಾ. ಇದು ನಾನು ಫೋಲ್ಡ್ ತೆಗಿಲಿಕ್ಕೆ ಹೋಗಲ್ಲ, ಯಾಕಂದರೆ ಈಗ ಕೊಡಲಿಕ್ಕಿದೆ. ಫೋಲ್ಡಿಂಗ್ ತೆಗೆದ್ರೆ ಮತ್ತು ರಿಟರ್ನ್ ಕಷ್ಟ ಆಗುತ್ತೆ. ಅದೀಗ ಹಸ್ಬೆಂಡ್ ಹೋಗಿ ಕೊಡ್ತಾರೆ ಕಸ್ಟಮರಿಗೆ. ಸೊ ಇದು ಸ್ವಲ್ಪ ಕ್ರೋಶ, ಇದು ಈ ರೀತಿ ಕ್ರೋಶ ನೋಡಿ, ಕಾಣ್ತುಂಟಾ? ಈ ರೀತಿ ಕ್ರೋಶ ಬಂದಿದೆ. ಇದು ಮೆರೂನ್ ಕಲರ್ ಹಾಕಿದ್ದಾರೆ ಮಿಡ್ಲಲ್ಲಿ, ಹಾಗೆ ಅದು ಕಾಣ್ತಿಲ್ಲ, ಕಾಣಬೇಕಷ್ಟು ನೋಡಿ, ಈ ರೀತಿ ಆಯಿತಾ. ಸೊ ಇದು 2 ಸಾರಿ, 2 ಬ್ಲೌಸ್ ಇದೆ. ಮತ್ತು ಮೊನ್ನೆ ಒಂದು ಕೊಟ್ಟಿದ್ದೇನೆ ಅವರದ್ದು 3 ಸಾರಿ, 3 ಅಲ್ಲ 2 ಸಾರಿ ಕೊಟ್ಟಿದ್ದಾರೆ, 3 ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಅರ್ನಿಂಗ್ ಎಷ್ಟು ಗೊತ್ತಾ? ನಾನು ಅದಕ್ಕೆ ಹೇಳೋದು, ನೀವು ಆರಿ ವರ್ಕ್ ಕಲಿತ್ರೆ ಮನೆಯಿಂದಲೇ ನಿಮಗೆ ಬೇಕಾದಷ್ಟು ಅಂದರೆ ಪ್ರಯತ್ನ ಪಡಬೇಕು, ಹಾರ್ಡ್ ವರ್ಕ್ ಮಾಡಿ ನೀಟ್ ಫಿನಿಶಿಂಗ್ ಮಾಡಬೇಕು. ಹಾಗೆ ಮಾಡೋದಾದರೆ ನೀವು ಅಂದರೆ ಕಡಿಮೆ ಅಂದರೂ, ನಂದೀಗ ಒಂದೇ ಕಸ್ಟಮರಲ್ಲಿ ಸಾರಿಗೊಂಡೆ ಬಿಟ್ಟು ನಾನು 13,000 ಅರ್ನ್ ಮಾಡಿದ್ದೇನೆ. ಅಂದರೆ 2-3 ಬ್ಲೌಸ್ ಆರಿ ವರ್ಕ್, ಗ್ರ್ಯಾಂಡ್ ಆರಿ ವರ್ಕ್ ಅದು ಕೂಡ. ಸೊ ನೀವು ಮಾಡ್ಬೋದು, ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ. ನಮ್ಮಿಂದ ಆಗಲ್ಲ, ತುಂಬ ಆರ್ಡರ್ಸ್ ಬರುತ್ತೆ ಬೇರೆಯವರಿಗೆ, ನಮಗೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ. ಇಲ್ಲ ನಮಗೆ ಆರ್ಡರ್ ಬರಲ್ಲ, ನಾವು ಕಲಿತು ವೇಸ್ಟ್ ಅಂದರೆ ನೀವು ಎಲ್ಲಿದ್ದೀರಾ ಅಲ್ಲೇ ಇರ್ತೀರಾ. ಅದಕ್ಕಿಂತ ಸ್ವಲ್ಪ ಕೂಡ ಮೇಲೆ ಪ್ರಯತ್ನ ಪಡಬೇಕು. ಯಾರಿಗೂ ಆರಿ ವರ್ಕೇ ಸಿಗದಿದ್ರೆ ಇಷ್ಟು ಜನ ಆರಿ ವರ್ಕ್ ಯಾಕೆ ಕಲಿತಿದ್ರು? ನಾನು 6 ವರ್ಷದಿಂದ ಯಾಕೆ ಆರಿ ವರ್ಕ್ ಮಾಡ್ತಿದ್ದೆ? ಪ್ರಯತ್ನ ಪಡಬೇಕು. ಎಲ್ಲರೂ ನಿಮಗೆ ಬಿಸ್ನೆಸ್ ಸೆಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು, ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ಓಕೆ, ಈ ವಿಡಿಯೋ ನಾನು ಯಾಕೆ ನಿಮಗೆ ಹೇಳ್ತಿದ್ದೇನೆ ಅಂದರೆ, ಈಗ ಫಸ್ಟು ನಾನು 6 years ಬ್ಯಾಕ್ ಹೋದರೆ ನಮಗೂ ಅಷ್ಟು ಆರ್ಡ್ರ್ ಬರ್ತಿರಲಿಲ್ಲ. ನಾನು ಅವತ್ತು ಸುಮ್ಮನೆ ಕೂತ್ಕೊಂಡಿದ್ರೆ ಇಂಥ ವರ್ಕೆಲ್ಲ ನನಗೆ ಮಾಡಲಿಕ್ಕೆ ಆಗ್ತಿತ್ತಾ? ಇಲ್ಲ. ನಾನೊಂದು ಯೂಟ್ಯೂಬ್ ಚಾನಲ್ ಮಾಡೋದಿದ್ರೆ ನನಗೆ ನಿಮ್ಮನ್ನೆಲ್ಲ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಿತ್ತಾ? ಈಗ ನೀವು ಕೂತ್ಕೊಂಡು ನನ್ನ ವೀಡಿಯೋ ನೋಡ್ಲಿಕ್ಕೆ ಆಗ್ತಿತ್ತಾ? ಇಲ್ಲ. ನಾನು ಎಲ್ಲೋ ಮಂಗಳೂರಿನಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಇರ್ತಿದ್ದೆ ಅಲ್ವಾ, ನಾನು ಯಾರು ಅಂತಲೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೇನೆ ಅಂದರೆ, ಮಾಡಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. 100 ಜನ 100 ಮಾತಾಡ್ತಾರೆ, 100 ಜನ ಬಂದು ನಿಮ್ಮ ಬದುಕು ನಡೆಸ್ತಾರಾ? ಇಲ್ಲ ಅಲ್ವಾ. ಸೊ ನಿಮ್ಗೆ ಏನು ಇಷ್ಟ, ನಿಮಗೆ ಏನಾಗುತ್ತೆ, ನಿಮಗೆ ಹೇಗೆ ಮಾಡಲಿಕ್ಕಾಗುತ್ತೆ, ಫಸ್ಟ್ ಸ್ವಲ್ಪ ನಾಚಿಗೆ ಸ್ವಭಾವ ಅದೆಲ್ಲ ಬಿಟ್ಟು ಬಿಡಿ, ಆಗುತ್ತೆ ಆಯಿತಾ. ಸೊ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಮುಂದೆ ನಾನು ಒಂದು 2 ದಿನಕ್ಕೊಮ್ಮೆ ಬ್ಲೌಸ್ ಡಿಸೈನ್ ಇದ್ದು ವಿಡಿಯೋಸ್ ತರ್ತೇನೆ. ಥ್ಯಾಂಕ್ ಯು.